ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗಿರಿ. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ತುಂಬ ಜನ ಕಮೆಂಟ್ ಮಾಡಿದರು, ಬ್ರೋ ಸಿಟಿಯಲ್ಲಿ ಎಷ್ಟು ಮೈಲೇಜ್ ಬರುತ್ತೆ NS 200 ಅಂತ ಅಂದ್ಬಿಟ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ. ಆಲ್ರೆಡಿ ನೀವು ನೋಡ್ತಾ ಇರ್ಬೋದು, ಬ್ಲಿಂಕ್ ಆಗ್ತಾ ಇದೆ ಆಲ್ರೆಡಿ. ಅದಕ್ಕೇ ನಾನು ಪೆಟ್ರೋಲ್ ಹಾಕ್ಸೋದಕ್ಕೆ ಹೋಗಿಲ್ಲ. ಜಾಸ್ತಿ ಜನ ಕಮೆಂಟ್ ಮಾಡಿದರು. ಸೊ ಇವತ್ತು ನನ್ನ ಗಾಡಿ ಎಷ್ಟು ಕೊಡುತ್ತೆ ಸಿಟಿಯಲ್ಲಿ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ಮತ್ತು ಇನ್ನೊಂದೇನಪ್ಪ ಅಂದರೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಹೈವೇದಲ್ಲಿ ಚೆಕ್ ಮಾಡಿರೋದನ್ನ. ಆ್ಯಾವ್ರೇಜಲ್ಲೇ ಓಡಿಸ್ತು ಅಂದರೆ ಪಕ್ಕ ಮೈಲೇಜ್ ಬಂದೇ ಬರುತ್ತಲ್ವಾ, ಹಾಗಾಗಿ ನಿಮಗೆ ಒಳ್ಳೆ ಮೈಲೇಜ್ ಬರುತ್ತೆ. ನೆನ್ನೆನೂ ಒಂದು ರೌಂಡ್ ಎತ್ಕೊ ಹೋಗಿದ್ದೆ, ಜರ್ಕ್ ಹೊಡಿತು. ಸೊ ಇಲ್ಲೇ ಒಂದು 2 ಕಿಲೋಮೀಟರ್ಸ್ ಹತ್ರ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆ. ಸೊ ಅಲ್ಲಿ ಹೋಗಿ ಪೆಟ್ರೋಲ್ ಹಾಕ್ಸ್ತೀನಿ, ಬೇಗ ಖಾಲಿ ಆಗಿಬಿಡುತ್ತೆ ಗುರು. ನೋಡಿ ಜರ್ಕ್ ಹೊಡಿತಾ ಇದೆ ಗಾಡಿ. ನಾ ಅದಕ್ಕೇ ವೆಯ್ಟಿಂಗು. ಸೊ ಮೈಲೇಜ್ನ ಚೆಕ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟೆ ಎಲ್ಲೂ ಹೋಗಿಲ್ಲ. ಇನ್ನು ಹಾಕ್ಸ್ಬಿಟ್ರೆ ಗಾಡಿ ಇದು ಎತ್ತಲ್ಲ ನಾನು ಜಾಸ್ತಿ. ಯಾವಾಗಲೂ ರೇರ್ ಒಂದು ಸತಿ ನಾನು ಜಾಸ್ತಿ ಆ್ಯಕ್ಟಿವಾದಲ್ಲೇ ಓಡಾಡ್ತೀನಲ್ವಾ. ಇನ್ನೇನು ಹೋಗೋಷ್ಟರಲ್ಲೇ ಪೆಟ್ರೋಲ್ ಖಾಲಿ ಆಗಿಬಿಟ್ಟಿರುತ್ತೆ. 1 ಲೀಟ್ರ್ ಬಾಟ್ಲು ಆಲ್ರೆಡಿ ಬ್ಯಾಗಲ್ಲಿದೆ. ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಗುರು. ಆ ಮೈಲೇಜ್ ಚೆಕ್ ಮಾಡೋದ್ನಲ್ವಾ ಹೈವೇದಲ್ಲಿ, ಒಳ್ಳೆ ರೆಸ್ಪಾನ್ಸ್. ಇವಾಗ ಬಂದ್ಬಿಟ್ಟು 6.5K ವ್ಯೂಸ್ ಹೋಗಿದೆ. ಸೊ ತುಂಬ ಜನ ನೋಡಿದ್ದಾರೆ. ಸೊ ಹಾಗಾಗಿ ಅವರು ಕೇಳಿದ್ರು, ಬ್ರೋ ಸಿಟಿಯಲ್ಲಿ ಎಷ್ಟು ಬರುತ್ತೆ ಚೆಕ್ ಮಾಡಿ ಬ್ರೋ ಅಂತ ಅಂದ್ಬಿಟ್ಟು. ಸೊ ಆ ಕಾರಣಕ್ಕಾಗಿ ಸಿಟಿಯಲ್ಲಿ ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಚೆಕ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ಬರಬೇಕಾದ್ರೆ 2 ಜರ್ಕ್ ಹೊಡಿತು. ಇಂಡಿಯನ್ ಆಯಿಲ್ ಇಲ್ಲೇ ಇದೆ. ಸೊ 1 ಲೀಟ್ರ್ ಪೆಟ್ರೋಲ್ ಹಾಕ್ಸ್ಕೊಂಡು ನಿಮಗೆ ಸಿಗ್ತೀನಿ. ಸೊ ಓಕೆ, 1 ಲೀಟ್ರ್ ಪೆಟ್ರೋಲ್ ಹಾಕ್ಸೋಣ ಬ್ರೋ. 1 ಲೀಟ್ರು ಓಕೆ, ಕರೆಕ್ಟಾಗಿ 1 ಲೀಟ್ರ್ ಪೆಟ್ರೋಲ್ ಆಯಿತು. ಅಕ್ಕ ತೊಗೊಳ್ಳಿ ಅಕ್ಕ. ಬಾಟಲ್ಗೆ 1 ಲೀಟ್ರ್ ಪೆಟ್ರೋಲ್ನ ಹಾಕ್ಸಾಯಿತು. ಇನ್ನು ಸ್ವಲ್ಪ ಪೆಟ್ರೋಲ್ ಇದೆ. ಎಲ್ಲಿ ಗಂಟ ಹೋಗುತ್ತೋ ಅಲ್ಲಿ ಗಂಟನೂ ಪುಷ್ ಮಾಡ್ತೀನಿ ಗಾಡಿನ. ಟ್ರಿಪ್ನ ಝೀರೋ ಮಾಡ್ಕೊಂಡು ಅಲ್ಲಿ ಫ್ಯೂಲ್ ಹಾಕ್ತೀನಿ. ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ, ಸಿಟಿ ಒಳಗಡೆ ಜಾಮ್ ಹತ್ರನೇ ಹೋಗ್ತೀನಿ. ಸೊ ಸಿಗ್ನಲಲ್ಲೆಲ್ಲ ಆಫ್ ಮಾಡೋದಕ್ಕೆ ಹೋಗಲ್ಲ, ನೋಡುವ ಎಷ್ಟು ಬರುತ್ತೆ ಮೈಲೇಜ್ ಅಂತ ಅಂದ್ಬಿಟ್ಟು. ಈಸ್ಟ್ ಎಂಡ್ ಸಿಗ್ನಲ್ ಹತ್ರ ಬರ್ಬೇಕಾದ್ರೆ ಒಂದು ಜರ್ಕ್ ಹೊಡಿತು. ಸೊ ಸ್ಟ್ರೈಟ್ ಹೋಗ್ತೀನಿ. ಸೊ ಜಾಮ್ ಅಲ್ಲೇ ಬಂಪರ್ ಟು ಬಂಪರ್ ಬರೋದು ಗುರು ಗಾಡಿ. ಜರ್ಕ್ ಹೊಡಿತಾ ಇದೆ ಗಾಡಿ. ಈ ಥರ ಖಾಲಿ ರೋಡ್ ಸಿಕ್ತು ಅಂದರೆ ಒಂದು 40 ಆ ಥರ ಸ್ಪೀಡಲ್ಲಿ ಬರ್ಬೋದು. ಇನ್ನು ಈ ಥರ ಬಂದೋಯ್ತು ಅಂದರೆ ಎಷ್ಟಕ್ಕೆ ಬಂದ್ಬಿಡ್ತು ನೋಡಿ, 27 ಅಷ್ಟೇ. ಬಿ ಟಿ ಎಮ್ ಸರ್ಕಲ್ ಹತ್ರ ಬಂದಿದ್ದೀನಿ. ಇನ್ನೂ ಎಷ್ಟು ದೂರ ಹೋಗುತ್ತೆ ನೋಡೋಣ. ಸೊ ಆ ಜಾಮು ಸಿಲ್ಕ್ ಬೋರ್ಡಲ್ಲಿ ಯಪ್ಪ ಅಣ್ಣ ಇರೋಣ ಇರು ಬ್ರದರ್. ಇದೇನಿದು, ರೋಡೇ ಹೈಟ್ ಆಗೋಯ್ತು, ಇದೇ ಡೌನ್ ಆಗೋಯ್ತು. ಇದನ್ನು ಏನಾರ ರೋಡ್ ಗೇಟ್ ಏನಾರ ಹೈಟ್ ಗೇಟ್ ಮಾಡ್ತಾರ. ಇನ್ನೂ ಸ್ವಲ್ಪ ಪೆಟ್ರೋಲ್ ಇದೆ. ಇನ್ನು ಸಿಲುಕೋಡು ದಾಟುತ್ತೆ, ಅಗ್ರನೂ ದಾಟುತ್ತೆ ಅಂತ ಅನಿಸ್ಬಿಡುತ್ತೆ ಗುರು. ಸಿಗ್ನಲಲ್ಲಿ ಏನು ಆಫ್ ಮಾಡೋದಕ್ಕೆ ಹೋಗಲ್ಲ ಗಾಡಿ, ಹಂಗೆ ರನ್ನಿಂಗಲ್ಲೇ ಇರಲಿ. ಜರ್ಕ್ ಹೊಡಿತಾ ಇದೆ. ಅಗ್ರದ ಹತ್ರ ಇದ್ದೇನೆ, ಕರೆಕ್ಟ್ ಎಕ್ಸಾಕ್ಟಾಗಿ ಅಗ್ರ. ಹೊಡೀತು ಜರ್ಕ್ ಹೊಡಿತಾ ಇದೆ.
ಓವರ್ ಮೇಲೆ ಆಮೇಲೆ ನಿಂತ್ಕಿಂತ ಹೋಗ್ಬಿಟ್ರೆ ಕಷ್ಟ ಗುರು. ರನ್ನಿಂಗಲ್ಲಿರುತ್ತೆ ಸ್ಪೀಡು ಗಾಡಿಗಳು. ಜರ್ಕ್ ಹೊಡಿತಾ ಇದೆ. ನಡಿಗುರು ಬೇಗ. ರಪ್ 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 ಅಂತ ಬಿಡ್ತಾ ಇದೆ ಗಾಡಿ. ಫುಲ್ಲು ಡ್ರೈ ಆಗಿಬಿಟ್ಟಿದೆ ಗಾಡಿ ಮಾತ್ರ ನೋಡಿ. ಸೊ ಫುಲ್ ಥ್ರಾಟಲ್ ಕೊಟ್ಟಿದ್ದೀನಿ. ಕೈಕೊಂಡ್ರಳ್ಳಿ. ಸೊ ಕೈಕೊಂಡ್ರಳ್ಳಿ ಹತ್ರ ನನ್ನ ಗಾಡಿ ಫುಲ್ಲು ಡ್ರೈ ಆಗಿ ನಿಂತಿದೆ. ಇದೊಂದು ನಾನು ಮೇನ್ ಯಾವಾಗ್ಲೂ ಪೆಟ್ರೋಲ್ ಚೆಕ್ ಮಾಡ್ಬೇಕಾದ್ರೆ ಇದೊಂದು ತೊಗೊಂಬರ್ತೀನಿ. ಯಾಕಪ್ಪ ಕರೆಕ್ಟಾಗೆ ಪೆಟ್ರೋಲ್ ಹಾಕೋಣ ಅಂತ ಅಂದ್ಬಿಟ್ಟು. ಪರವಾಗಿಲ್ಲ. ಓಹ್ ಕ್ಲೀನಾಗಿ ಕುತ್ಕೊಂತೊಬ್ರು. ಅಪ್ಪ ಆಂಜನೇಯ ಕ್ಲೀನಾಗಿ ಹೋಗಪ್ಪ. ಆರಾಮ್ ಆರಾಮ್ ಆರಾಮ್. ಒಂಚೂರು ಚೆಲ್ಬಾರ್ದು ಗಿರಿ. ಓಕೆ ಓಕೆ. ಚೂರು ಒಂದು ಡ್ರಾಪು ಆ ಕಡೆ ಈ ಕಡೆ ಹೋಗಿಲ್ಲ. ಕರೆಕ್ಟಾಗಿ 1 ಲೀಟ್ರ್ ಗುರು. ಗಾಡಿಯಲ್ಲೂ ಹಂಗೆ ಡೆಡ್ ಆಗಿಬಿಟ್ಟಿದೆ. ಓಕೆ ಗಾಡಿನ ಇಟ್ಲೆಲ್ಲ ಬ್ಯಾಗ್ ಒಳಗಡೆ ಹಾಕ್ಕೊಳ್ಳೋಣ. ಓಕೆ ಬ್ಯಾಗ್ ಒಳಗಡೆ ಹೋಗು ಹೋಗು. ಗಾಡಿ ಸ್ಟಾರ್ಟ್ ಮಾಡೋಣ. ಸೊ ಮೇನ್ ಥಿಂಗ್ ಮರ್ತೋಗ್ಬಿಟ್ಟೆ ಗುರು. ಟ್ರಿಪ್ನ 0 ಮಾಡೋದು ಅಯ್ಯೋ ವೇಸ್ಟ್ ಆಗಿಬಿಡ್ತಿತ್ತು. ಸೊ ನಾನು ಓಡಿಸಿರೋದು 928.0 ಕಿಲೋಮೀಟರ್ಸು. ಸೊ ನಾನು ಟ್ರಿಪ್ನೆಲ್ಲ 0 ಮಾಡಿದ್ದಿದ್ದಿಲ್ಲ. ಟ್ರಿಪ್ಪು ಆ್ಯಾವ್ರೇಜು. ಟ್ರಿಪ್ 2 ಬಂದ್ಬಿಟ್ಟು ಸೇಮ್ ಅದೇ ಇದೆ. ಟ್ರಿಪ್ಪು 1ನ 0 ಮಾಡಿದ್ದೀನಿ. ಮತ್ತು ಇನ್ನೊಂದು ಟ್ರಿಪ್ 2 ಇರಲಿ ಅನಿಸುತ್ತೆ. ಸೊ 928.0. ಓಕೆ. ಕೆಮ್ಮಾಗ್ಬಿಟ್ಟಿದೆ ಗುರು. ಯಾವಾಗಲೂ ನಾನು ಮೋಟೋ ವ್ಲಾಗ್ ಮಾಡ್ಬೇಕಾದ್ರೆ ಕೆಮ್ಮು ಬರೋದು. ಸೊ ಗಾಡಿ ಸ್ಟಾರ್ಟ್ ಆಯಿತು. ಓಕೆ ಚಲೇ. ಯಾವ ಗಾಡಿನೂ ಗೊತ್ತಾಯಿಲ್ಲ. ಇರೋಣ. ಯೂಟರ್ನ್. ಹೇರೋ ಬ್ರದರ್ ಬೇಗ ಹೋಗೋ. ಯಾವನು ತಿರುಗ್ಸೋ ಬದಲು ತಿರುಗಿಸ್ಬಿಡ್ಬೇಕು ಹಿಂಗೆ. ಸೊ ಇಲ್ಲಿಂದ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ನೋಡೋಣ ಬನ್ನಿ. ಓಕೆ ಫೈನಲಿ ಟೀಚರ್ಸ್ ಕಾಲೋನಿ ಪಾಸ್ ಆಗ್ತಾ ಇದ್ದೀನಿ. ನೆಕ್ಸ್ಟು ಸಿಲ್ಕ್ ಬೋರ್ಡ್ ಜಂಕ್ಷನ್ನು. ಡ್ಯಾಮ್ ಇದ್ದರೆ ಸಾಕು ಗುರು. ಬಂಪರ್ ಟು ಬಂಪರ್ ಬಂತು ಅಂದರೆ ಸೊ ನೋಡ್ಬೋದು. ಕೈಕೊಂಡ್ರಳ್ಳಿಯಿಂದ ಇಲ್ಲಿವರೆಗೂ ಎಲ್ಲ ಬರೀ ಸಿಗ್ನಲ್ಗಳು ಬಿಡ್ತಾನೆ ಅವರೇ. ನನಗೆ ಯಾವಾಗ ಬೇಗ ಹೋಗಬೇಕು ಅಂತ ಅನ್ಕೊತೀನೋ ಎಲ್ಲಾರ ಆವಾಗ ಸಿಗ್ನಲ್ಗಳು ಅಟ್ಕಾಯಿಸ್ಕೊಬಿಡುತ್ತೆ. ಯಾವಾಗ ಆರಾಮಾಗಿ ಪೀಸಾಗಿ ಮೈಲೇಜ್ ಚೆಕ್ ಮಾಡಬೇಕು, ಅದೇನಾರು ಒಂದು ಮಾಡಬೇಕು ಅಂತ ಅಂದಾಗನೇ ಮಾತ್ರ ಸಿಗ್ನಲ್ಗಳು ಬಿಟ್ಬಿಡ್ತಾರೆ ಗುರು. ಸೊ ನಾಲ್ಕೊಂಡು ಸರ್ವಿಸ್ ರೋಡಿಗೆ ಬರಬೇಕಾಗಿತ್ತು. ಆ ಕಡೆ ಚಿಕ್ಕ ರೋಡು. ಸೊ ಇದೂ ಚಿಕ್ಕ ರೋಡು. ಮೆಟ್ರೋ ಮಾಡ್ತಾ ಇದ್ದಾರೆ. ಈ ಥರ ಇರಬೇಕು ಗುರು. ಆಫ್ ಮಾಡಲ್ಲ ಗಾಡಿನ. ಕೈಕೊಂಡ್ರಳ್ಳಿಯಿಂದ ಇಲ್ಲಿಗೆ 8 ಕಿಲೋಮೀಟ್ರ್ ಬಂದಿದ್ದೀನಿ. ಸಿಗ್ನಲ್ ಬಿಟ್ಟಿದೆ ಸಿಲ್ಕ್ ಬೋರ್ಡ್ದು. ಹೋಗ್ತಾ ಇದ್ದೀನಿ. ಇದೇ ಥರ ಬಂಪರ್ ಟು ಬಂಪರ್ ಬರಬೇಕು ಗುರು ಇನ್ನು ಮುಂದಕ್ಕೂ. ರೈಟು ಫೋರಮ್ ಮಾಲು, ಡೈರಿ ಸರ್ಕಲ್ಲು, ಆ ಕಡೆಯಿಂದ ಲೆಫ್ಟ್ ತಗೋತೀನಿ. ಸೊ ಮೇ ಬಿ ಜಯನಗರ ಒಳಗಡೆ ಏನು ಜಾಮ್ ಇರೋಲ್ಲ ಅನಿಸುತ್ತೆ. ಬರಬೇಕಾಗಿರುತ್ತಾ ನೋಡೋಣ. ಲೆಟ್ ಸಿ.
ಯಾವ ಥರ ಆಗುತ್ತೆ ಅಂತ ಅಂದ್ಬಿಟ್ಟು. ಓ ಹೆವಿ ಜಾಮ್ ಇದೆ ಗುರು. ಇನ್ನೊಂದು ಸಿಗ್ನಲ್ ಕಾಯ್ಬೇಕು ನಾನು. ಹೆವಿ ಕೆಮ್ಮಾಗ್ಬಿಡೈತೆ. ಅದೇನು ಕೆಮ್ಮಾಗ್ಬಿಡೈತೋ ಏನೋ ಗೊತ್ತಿಲ್ಲ. ನಾನು ಯಾವಾಗ ಮೋಟೋ ವ್ಲಾಗ್ ಮಾಡ್ತೀನಿ ಅಂತ ಅಂತೀನೋ ಆವಾಗ ಕೆಮ್ಮಾಟ್ ಕಾಯಿಸ್ಕೊಬಿಡುತ್ತೆ ಗುರು. ಓ ರೆಡ್ ಸಿಗ್ನಲ್ ಬಿದ್ದೈತಲ್ವಾ? ಇನ್ನೂ ಬಿದ್ದಿಲ್ವಾ? 1:17 ಬಂದಿತ್ತು. ಸೊ ಇವಾಗ ಟೈಮ್ ಬಂದು 1:23 ಕರೆಕ್ಟ್. 1:23 ಆಗೈತೆ. ಬಿಸಿಲು ಮಾತ್ರ ಹೆವಿ ಹೊಡಿತೈತೆ ಗುರು. ಈ ಹೆಲ್ಮೆಟ್ ಹಾಕಿ ಅಯ್ಯೋ ಆಯ್ತಾ ಇಲ್ಲ ನಿಲ್ಲೋದಕ್ಕೆ. ಈ ಗಾಡಿ ಬೇರೆ ರೇಡಿಯೇಟ್ರು ಆನ್ ಆಗ್ತಾನೇ ಇರುತ್ತೆ. ಅಯ್ಯಯ್ಯೋ ಯಪ್ಪ ಏನು ಬಿಸಿಲು ಹೊಡಿತೈತೆ ಗುರು. ಆನೆಪಾಳ್ಯದ ಹತ್ರ ಲೆಫ್ಟ್ ಎತ್ಕೊಂಡೆ ಹೋಗ್ತಾ ಇದ್ದೀನಿ. ಸ್ಟ್ರೈಟ್ ಹೋಯ್ತು ಅಂದರೆ ಬಾಸ್ ಕಂಪ್ನಿ. ಬಾಸ್ ಆದಮೇಲೆ ನೆಕ್ಸ್ಟು ಡೈರಿ ಸರ್ಕಲ್. ಸೊ ಹಂಗೆ ಇದೇನು ಗುರು, ಯಾವುದು ಗುರು? ಸೂಪರ್ ಬೈಕಲ್ಲ. ಹಾಂ ರೈಟ್ ನಡಿ ಗುರು ಟಚ್ ಮಾಡು ಗುರು. ನಡಿ ಬ್ರದರ್. 200 NS ಒಂದು ಫ್ಲೈ ಬೈ ಹೊಡಿಬೇಕು. ಮೈಲೇಜ್ ಚೆಕ್ ಮಾಡ್ತಾ ಇದ್ದೀನಿ. ಜೋಶ್ ಎಬ್ಬಿಸ್ಬಿಡೋದ ಕ್ರೇಜಿ. ಸೊ ಹೊಂಟೋದ್ರ ಅನ್ಸುತ್ತೆ ಹುಡುಗರು. ಡಾಲರ್ಸ್ ಕಾಲೋನಿ ಆ ಕಡೆ ಹೋಗ್ಬೇಕಾಗಿತ್ತು. ಬನ್ನರ್ಘಟ್ಟ ರೋಡು ಯಾಕೆ ಈ ಕಡೆ ತಿರುಗಿದೆ ಅಂದರೆ ಬ್ರೋ ಎಲ್ಲ ಇದ್ರಲ್ವಾ. ಸೊ ಹೆವಿ ಮಜಾ ಕೊಟ್ರು ಗುರು. ಹಾಂ ಬ್ರೋ, ಜಯನಗರ ಈಸ್ಟ್ ಎಂಡ್ ಹತ್ರ ಇದ್ದೀನಿ ಬಂದಿರೋದು. ಸೊ ಕಾಣ್ತಾ ಇದೆ ಅನಿಸುತ್ತೆ 39.1. ನೋಡಿ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. 39.1 1 ಲೀಟ್ರಿಗೆ 39 ಕಿಲೋಮೀಟ್ರು ಓಡಿಸ್ಬೋದು ಗುರು. ಮತ್ತೆ ಸ್ಟಾರ್ಟ್ ಮಾಡಿ ನಿಮಗೆ ತೋರಿಸ್ತೀನಿ. ನ್ಯೂಟ್ರಲಲ್ಲಿದೆ ನೋಡಿ. ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ 39 ಒಳ್ಳೆ ಮೈಲೇಜೇ ಕೊಡ್ತಾ ಇದೆ ಸಿಟಿ ಒಳಗಡೆನು. ಸೊ ಯಾರ್ಯಾರೋ ಹೇಳಿದ್ರಲ್ಲಪ್ಪ ಬರಲ್ಲ ಬಿಡು ಗುರು ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲೆಲ್ಲ ತಿಳಿಸಿದ್ರು. ಸೊ ಏನು ಗುರು ಬರಲ್ಲ, ಪ್ರಾಪರಾಗಿ ಗಾಡಿ ಮೇಂಟೈನ್ ಮಾಡ್ತು ಅಂದರೆ ಎಲ್ಲ ಗಾಡಿನೂ ಬಂದೇ ಬರುತ್ತೆ. ಪ್ರಾಪರಾಗಿ ನಾವು ಗಾಡಿಗಳ್ನ ಮೇಂಟೈನ್ ಮಾಡಿಲ್ಲ ಅಂದರೆ ಎಕ್ಸೆಲ್ಲೂ ₹100 ಹಾಕ್ಸ್ಬಿಟ್ಟು 4 ದಿನ ಓಡಿಸೋದು 2 ದಿನ ಬರ್ತದೆ ಅಷ್ಟೇ. ಪ್ರಾಪರಾಗಿ ಮೇಂಟೈನ್ ಮಾಡಬೇಕು ಗಾಡಿಗಳು, ಸರ್ವಿಸಿಂಗ್ ಕೊಡ್ತಾ ಇರಬೇಕು. ಸೊ ನಾವು ಹೆಂಗೆ ಗಾಡಿನ ನೋಡ್ಕೋತಿರೋ ಹಂಗೆ ಒಳ್ಳೆ ಮೈಲೇಜ್ ಬರುತ್ತಲ್ವ ಗುರು. 5 ಸ್ಟೆಪ್ಸ್ನ ನೀವು ಪ್ರಾಪರಾಗೆ ಮಾಡಿ ಗಾಡಿಗೆ 0 ಆಯಿತು. ಎಲ್ಲೆಲ್ಲಿಂದ ಗುರು? ಕೈಕೊಂಡ್ರಳ್ಳಿಯಿಂದ ಈ ಕಡೆ ಬಂದೆ ಡೈರಿ ಸರ್ಕಲಿಂದ ಆನೆಪಾಳ್ಯದಿಂದ ಬಿಲಾಲ್ ಮಸೀದಿ, ಅಲ್ಲಿಂದ ಬನ್ನರ್ಘಟ್ಟ, ಅಲ್ಲಿಂದ ಜೇಡಿ ಮರದ ಹತ್ರ ಸ್ವಲ್ಪ ಒಳ್ಳೆ ಕ್ರೇಜ್ ಇನ್ನೊಬ್ಬ ಪಾರ್ಟ್ನರ್ ಸಿಕ್ತ. ನಾನು ಅಲ್ಲೂ ಟ್ರ್ಯಾಕ್ ಹೊಡೆದ್ಬಿಟ್ಟೆ ಗುರು. ಮತ್ತು ಅಲ್ಲಿಂದ ಮತ್ತೆ ನಾಯಂಡಳ್ಳಿ ಸಿಗ್ನಲ್ಲು. ಸೊ ಓಕೆ, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಂದ್ಬಿಡ.